ನಿಮ್ಮ ಮನೆಯಲ್ಲೂ ಅಂಗನವಾಡಿ ಮಿಲ್ಕ್ ಪೌಡರ್ ಹಾಗೆ ಉಳಿದಿದೆಯಾ? ಹಾಗಿದ್ರೆ ಈ ರೀತಿ ಒಂದ್ಸಲ ಡಿಫ್ರೆಂಟಾಗಿ ಮಾವಿನ ಹಣ್ಣಿನ ಮ್ಯಾಂಗೋ ಸಾಗು ಟ್ರೈ ಮಾಡಿ. ಹಾಲು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಫಸ್ಟ್ ಇಲ್ಲಿ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಲೀಟ್ರ್ ಆಗುವಷ್ಟು ನಾನು ಈ ಉಗುರು ಬೆಚ್ಚ ನೀರು ಹಾಕಿ ಕೂಡಲೇ ಮಿಲ್ಕ್ ಪೌಡರ್ನ ಹಾಕಿ ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರಿಂದನೇ ಒಂದು ಸ್ವಲ್ಪ ಹಾಲನ್ನ ತಗೊಂಡ್ಬಿಟ್ಟು 1-2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಲು ಕುದಿ ಬಂದಿದ್ದಾದಮೇಲೆ ಅದಕ್ಕೆ ಸಕ್ಕರೆ ಹಾಗೆ ಈ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿದ್ದದಲ್ಲ ಅದನ್ನು ಇದಕ್ಕೆ ಹಾಕಿ ಇದನ್ನು ನಾವು ಫುಲ್ಲು ತಣ್ಣಗಾಗೋಕೆ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಗಟ್ಟಿ ಆದಮೇಲೆ ಸ್ವಲ್ಪ ಇದನ್ನು ತಣ್ಣಗಾಗೋಕೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು 1-2 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜನ ನೀರನ್ನು ಹಾಕಿ ನೆನೆಸೋಕೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಹಾಗೆ ಈ 2 ಮಾವಿನಕಾಯಿನ ಪಲ್ಪನ್ನು ನಾವು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಫುಲ್ಲು ತಣ್ಣಗಾಗಿದ ಮೇಲೆ ಈ ಮಾವಿನ ಹಣ್ಣನ್ನು ಒಂದು ಸ್ವಲ್ಪ ನಾನು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಇದು ಫುಲ್ ತಣ್ಣಗಾದ್ಮೇಲೆ ಇದಕ್ಕೆ ಮಾವಿನ ಹಣ್ಣಿನ ಈ ಶಿಕಣಿ ಥರ ಅರ್ಧ ಕಪ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಏನಾಗಲೇ ನಾವು ಸಬ್ಜಾ ಬೀಜನ ನೆನೆಸೋಕೆ ಇಟ್ಟಿದ್ವಲ್ವ, ಸಬ್ಜಾ ಬೀಜ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕಿ ಇದನ್ನು ಫ್ರೀಝರಲ್ಲಿ ಒಂದು ಸ್ವಲ್ಪ 1 ತಾಸು ಇದನ್ನು ಇಟ್ಬಿಟ್ರೆ ತಣ್ಣಗೆ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದೇ ರೀತಿಯ ಕನ್ನಡ ರೆಸಿಪಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.